ಹಾಯ್ ಹಲೋ ಫ್ಯಾಮ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ನಾವು ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದ್ರೆ ಸಂತೋಷವಾಗಿರೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಸಂತೋಷವಾಗಿರ್ತೀವಿ. ಫಸ್ಟ್ ಪಾಯಿಂಟ್, ಬೇರೆಯವರನ್ನ ನೋಡಿ ಹೊಟ್ಟೆ ಕಿಚ್ಚಿಬಿಡಬಾರ್ದು. ಇನ್ಯಾರೋ ಬೆಳೀತಿದ್ದಾರೆ ಅಂತ ಹೊಟ್ಟೆ ಕಿಚ್ಚಿಬಿಡೋದಾಗ್ಲಿ, ಇನ್ಯಾರೋ ಚೆನ್ನಾಗಿದ್ದಾರೆ ಅಂತ ಹೊಟ್ಟೆ ಕಿಚ್ಚಿಬಿಡೋದಾಗ್ಲಿ, ಇದನ್ನಂತೂ ಮಾಡಬೇಡಿ. ಯಾಕಂತಂದ್ರೆ ಒಂದಲ್ಲ ಒಂದಿನ ನಮ್ಮ ಟರ್ನ್ ಕೂಡ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ. ಅದನ್ನ ಬಿಟ್ಟು ನಾವು ಬೇರೆಯವರನ್ನ ನೋಡಿ ಹೊಟ್ಟೆ ಕಿಚ್ಚಿಬಿಡೋದ್ರಿಂದ ಪ್ರಯೋಜನ ಇಲ್ಲ. ಇನ್ನು ಎರಡನೇದಾಗಿ, ಅತಿ ಆಸೆ ಪಡಬಾರ್ದು. ಯಾವಾಗ ಒಬ್ಬ ಮನುಷ್ಯ ಅತ್ಯಾಸೆಗೆ ಬೀಳ್ತಾನೋ ಆಗ ಅವನು ತನ್ನಲ್ಲಿ ಇದ್ದಂತಹ ಎಲ್ಲವನ್ನು ಕೂಡ ಕಳೆದುಕೊಳ್ತಾನೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂತಿರಲ್ಲ. ಹಾಗಾಗಿ ನಮ್ಮ ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಕ್ ಹೋದ್ರೆ ನಾವು ಬೀದಿಗೆ ಬೀಳ್ತೀವಿ ಹೊರತು ಆಲ್ಮೋಸ್ಟ್ ಉದ್ಧಾರ ಆಗಿರೋ ಉದಾಹರಣೆಗಳು ತುಂಬಾನೇ ಕಡಿಮೆ. ಸೊ ಹೀಗಾಗಿ ಅತ್ಯಾಸೆ ಪಡೋದಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಯಾವುದಕ್ಕೂ ಏನಿದೆಯೋ ಅದರಲ್ಲೇ ಸಂತೋಷ ಪಡೋದನ್ನ ನೋಡಿ. ಇನ್ನು ಮೂರನೇದಾಗಿ, ಜಿದ್ದಾಜಿದ್ದಿ ಅಂದ್ರೆ ದ್ವೇಷ. ಯಾರೋ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ, ನಾವು ಇದೇ ರೀತಿ ಅವ್ರ ಮೇಲೆ ದ್ವೇಷ ಸಾಧಿಸ್ತೀವಪ್ಪ, ಅವ್ರು ಯಾಕೆ ನಮಗ್ ಹಂಗ್ ಮಾಡ್ಬೇಕು, ನಾನು ಕೂಡ ಅವ್ರಿಗೆ ಇದ್ರಕ್ಕಿಂತ ಡಬ್ಬಲ್ ಆಗಿ ಸೇರ್ ತೀರಿಸ್ಕೊತೀನಪ್ಪ, ನಾನು ಏನು ಅಂತ ತೋರಿಸ್ತೀನಪ್ಪ. ಹೀಗೆ ಎಲ್ಲರೂ ಕೂಡ ದ್ವೇಷಕ್ಕೆ ದ್ವೇಷ, ಮುಯ್ಯಿಗೆ ಮುಯ್ಯಿ ಅಂತ ಹೋಗ್ತಾರೆ. ಇಬ್ರಲ್ಲಿ ಯಾರೇ ಒಬ್ರು ಸಮಾಧಾನ ಆದ್ರೂ ಕೂಡ ಆ ದ್ವೇಷ ಅಲ್ಲಿಗೆ ನಿರ್ನಾಮ ಆಗುತ್ತೆ. ಸೊ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ದುರಾಸೆ ಇವೆಲ್ಲವನ್ನ ಕೂಡ ನಾವು ಬಿಟ್ಟಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಜೀವನದಲ್ಲಿ ಸಂತೋಷವಾಗಿರ್ಬೋದು. ಬಹಳ ಸಂತೋಷವಾಗಿಲ್ಲದೆ ಹೋದ್ರೂ ಕೂಡ ಕನಿಷ್ಠ ಪಕ್ಷ ನಮ್ಮ ಜೀವನಕ್ಕೆ ಎಷ್ಟು ಸಂತೋಷ ಬೇಕೋ ಅಷ್ಟಂತೂ ಸಂತೋಷ ಸಿಕ್ಕೇ ಸಿಗುತ್ತೆ.